4 ದಿನದ ಬಳಿಕ ಅಸಲಿ ರಾಜಕೀಯ ಶುರು ಮಾಡಿದ್ರ ಡಿಎಂಕೆ ನಾಯಕ ಹಾಗಿದ್ರೆ ಅತ್ತ ವಿಜಯ್ಗೆ ಅವಕಾಶ ಸಿಗದೇ ಇರುವಂತೆ ಮಾಡಿದ್ರ ಸ್ಟಾಲಿನ್. ಬೇಗ ಸರ್ಕಾರ ರಚಿಸಿ ಅನ್ನುತ್ತಲೇ ಗೇಮ್ ಆಡ್ತಾ ಇದ್ದಾರಾ ಸ್ಟಾಲಿನ್? ಹಾಗಾದ್ರೆ ಸ್ಟಾಲಿನ್ ಭೇಟಿ ಬಳಿಕವೇ ಮಾಯ ಆಗಿರುವಂತಹ ವಿಸಿಕೆ ಚೀಫ್. ಸೊ ಡಿಎಂಕೆ ಅಣ್ಣಾ ಡಿಎಂಕೆ ಸರ್ಕಾರ ರಚನೆಗೆ ಒಳಗೊಳಗೆ ಪ್ಲಾನ್ ಮಾಡ್ತಾ ಇಲ್ಲ. ಡಿಎಂಕೆಗೆ ಬಾಹ್ಯ ಬೆಂಬಲವನ್ನ ನೀಡುತ್ತಾ ಅಣ್ಣಾ ಡಿಎಂಕೆಗೆ ಬಾಹ್ಯ ಬೆಂಬಲವನ್ನ ನೀಡುತ್ತಾ ಡಿಎಂಕೆ. ಈ ರೀತಿಯಾದಂತಹ ಒಂದಷ್ಟು ಕನ್ಫ್ಯೂಷನ್ಸ್, ಕುತೂಹಲ ಕೆರಳಿಸಿದೆ ಈ ದಿನದ ಒಂದು ರೋಚಕ ಬೆಳವಣಿಗೆ. ತಮಿಳುನಾಡಿನಲ್ಲಿ ಈಗ ದಳಪತಿ ವಿಜಯ್ ಅವರ ಸರ್ಕಾರ ರಚನೆ ಕಸರತ್ತು ಮತ್ತೊಮ್ಮೆ ವಿಫಲ ಆಗ್ತಿರುವಂಥದ್ದು. ಸೊ ಒಳಗೆ ನಡೀತಾ ಇರುವಂತಹ ಸ್ಟಾಲಿನ್ ಪ್ಲಾನ್, ಸರ್ಕಾರವನ್ನ ಬೇಗ ರಚನೆ ಮಾಡಿ ಅಂತ ಹೇಳ್ಬಿಟ್ಟು ಆಡ್ತಾ ಇರುವಂತಹ ಗೇಮ್ ಸ್ಟ್ರಾಟಜಿ. ಶುಕ್ರವಾರ ನಟ ವಿಜಯ್ ಅವರ ಟಿವಿಗೆ ಬಹುಮತವನ್ನ ಗಳಿಸಿರುತ್ತೆ. ಶನಿವಾರ ಅವರ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇವತ್ತು ಎಲ್ಲ ಅಭಿಮಾನಿಗಳು ಕೂಡ ತುಂಬಾ ಖುಷಿಯಾಗಿದ್ರು. ಸೊ ಖುದ್ದಾಗಿ ಅಭಿಮಾನಿಗಳೇ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವರ ಪರವಾಗಿ ಕೇಳ್ಕೊಂಡಿದ್ರು. ಸೊ ಎಲ್ಲವೂ ಹಾಗೆ ಹೋಯ್ತು. ಇನ್ನೇನು ಇವತ್ತು ಪದಗ್ರಹಣ ಆಗತ್ತೆ ಅನ್ನುವಂತಹ ಹೊತ್ತಲೇ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಒಳಗೆ ಸ್ಟಾಲಿನ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರಾ? ತಮಿಳುನಾಡು ಚುನಾವಣೆಯಲ್ಲಿ ಗೆದ್ರೂ ಕೂಡ ದಳಪತಿ ವಿಜಯ್ ಸಿಂಹಾಸನದಿಂದ ಇನ್ನೂ ಕೂಡ ದೂರ ಇದ್ದಾರೆ. ನಟ ವಿಜಯ್ ಪಟ್ಟಾಭಿಷೇಕ ಯಾವಾಗ ಆಗತ್ತೆ ಅಂತ ಹೇಳ್ಬಿಟ್ಟು ಊಹಿಸೋದು ಕೂಡ ಕಷ್ಟ ಸಾಧ್ಯ. ಆ ರೀತಿಯಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದರ ಹಿಂದೆ ಇರುವಂತಹ ಕೈ ಸ್ಟಾಲಿನ್ ಹಾಗಿದ್ರೆ ಒಂದ್ ಕಡೆ ಶಾಸಕರಿಗೆ ಬೆಂಬಲವನ್ನ ಸೂಚಿಸಿ ಅಂತ ಹೇಳ್ತಾ ವಿಸಿಕೆ ಚೀಫ್ ಅನ್ನ ಭೇಟಿ ಮಾಡಿರ್ತಾರೆ. ಅದಾದ ನಂತರ ಅವರು ಕಾಣೆ ಆಗೋಗಿದ್ದಾರೆ. ಸೊ ಏನಿದ್ರ ಅರ್ಥ? ಒಳಗೆ ಸಂಚನ್ನ ರೂಪಿಸ್ತಾ ಇದ್ದಾರಾ ಸ್ಟಾಲಿನ್? ಹಾಗಾದ್ರೆ ಸರ್ಕಾರ ರಚನೆಯ ಕಸರತ್ತು ಮತ್ತೊಮ್ಮೆ ವಿಫಲ ಆಗಿದೆ. ಶುಕ್ರವಾರ ನಟ ವಿಜಯ್ ಅವರ ಟಿವಿಗೆ ಬಹುಮತವನ್ನ ಗಳಿಸಿರುತ್ತೆ. ಶನಿವಾರ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಇವತ್ತು ಎಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇರ್ತಾರೆ. ಬಟ್ ಎಲ್ಲವೂ ಕೂಡ ಬದಲಾಗಿದೆ.